ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಕೇಂದ್ರದ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಷೇತ್ರ ಮರು ವಿಂಗಡಣೆಗೆ ತಮಿಳುನಾಡು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ ಈಗ ನೇರವಾಗಿ ವಿರೋಧ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ ತಮಿಳುನಾಡು ಸಿಎಂ ಎಂ.ಕೆ. ಸ್ಟಾಲಿನ್. ಏನಾಗುತ್ತೆ ಪರಿಣಾಮಗಳು? ಇದು ದಕ್ಷಿಣದ ರಾಜ್ಯಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಹೇಗೆ ಬಿಜೆಪಿ ಇದರಲ್ಲಿ ಹಿಡಿತವನ್ನು ಸಾಧಿಸುತ್ತೆ, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾರ್ಚ್ 22ಕ್ಕೆ ಒಂದು ಸಭೆ ಕರೆದಿದ್ದಾರೆ ಸ್ಟಾಲಿನು. ಚೆನ್ನೈನಲ್ಲಿ ಈ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿದ್ದಾರೆ. ದಕ್ಷಿಣದ ರಾಜ್ಯಗಳ ಸಿಎಂಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆಗಿರ್ಬೋದು, ತೆಲಂಗಾಣ ರೇವಂತ್ ರೆಡ್ಡಿ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸಭೆಗೆ ಹೋಗಬೇಕಾ ಬೇಡವಾ ಅನ್ನುವಂಥ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಯಾಕೆಂದರೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಸಿಎಂ ಹಾಗೆ ಡಿ.ಸಿ.ಎಂ 22ರ ಸಭೆಯಲ್ಲಿ ಭಾಗಿಯಾಗಬಹುದು. ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿ.ಸಿ.ಎಂ. ಕ್ಷೇತ್ರ ಪುನರ್ವಿಂಗಡಣೆ, ಮರು ವಿಂಗಡಣೆ ಲೋಕಸಭಾ ಕ್ಷೇತ್ರದ್ದು ಆದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಇದರ ನೇತೃತ್ವವನ್ನು ಸ್ಟಾಲಿನ್ ಅವರೇ ವಹಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಈಗಿರುವಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳ ಆದರೂ ಕೂಡ ಅದು ನೇರವಾಗಿ ಪರಿಣಾಮ ಬೀರುವುದು ದಕ್ಷಿಣ ಭಾರತದ ರಾಜ್ಯಗಳ ಅಭಿವೃದ್ಧಿ ಅಂತ ಬಂದಾಗ, ಹಿಡಿತ ಅಂತ ಬಂದಾಗ. ನೋಡಿ, ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಏರ್ತಾನೆ ಇದೆ. ಅಲ್ಲಿ ಜಾಸ್ತಿ ಮಾಡಿಕೊಂಡು ಅವರ ಪ್ರಭಾವವನ್ನು ಹೆಚ್ಚಳ ಮಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಮುಖ್ಯಮಂತ್ರಿಗಳಿಗೆ ಸ್ಟಾಲಿನ್ ಈಗ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಭಾಗಿಯಾಗ್ತಾರಾ ಇಲ್ವಾ? ಯಾಕಂತ ಹೇಳಿದ್ರೆ ನೋಡಿ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೂ ಕೂಡ ಮಲತಾಯಿ ಧೋರಣೆಯನ್ನು ತೋರ್ತಾ ಬರ್ತಾ ಇದೆ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದರೆ ದಕ್ಷಿಣ ಭಾರತದ ರಾಜ್ಯಗಳು ಈಗ ಒಗ್ಗಟ್ಟಾಗಲೇಬೇಕಾದಂತಹ ಅನಿವಾರ್ಯತೆ ಇಲ್ಲದೇ ಇದ್ದರೆ ಕೇಂದ್ರ ಈ ಒಂದು ನಿರ್ಧಾರವನ್ನು ಅಧಿಕೃತವಾಗಿ ಸಾಂವಿಧಾನಿಕವಾಗಿ ಜಾರಿ ಮಾಡ್ತು ಅಂತ ಹೇಳಿದ್ರೆ ಅದು ಪರಿಣಾಮವನ್ನು ಬೀರುತ್ತೆ. ನೋಡಿ, ದಕ್ಷಿಣ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಈಗ ತಮಿಳುನಾಡು 39 ಇದೆ. 39 ಇದ್ದಿದ್ದು 41 ಆಗುತ್ತೆ ಮರು ವಿಂಗಡಣೆ ಮಾಡಿದರೆ. ಕರ್ನಾಟಕದಲ್ಲಿ ನಮ್ದು 28 ಇದೆ. ಅಲ್ಲಿ ಡಿಲಿಮಿಟೇಷನ್ ಆಯ್ತು ಅಂತ ಹೇಳಿದ್ರೆ 36 ಸ್ಥಾನಕ್ಕೆ ಬರುತ್ತೆ. ಆಂಧ್ರ ಪ್ರದೇಶ 25 ಇದೆ, 28ಕ್ಕೆ ಬರುತ್ತೆ. ಹೀಗೆ ಜಾಸ್ತಿ ಆದರೂ ಕೂಡ ಅದು ಎಫೆಕ್ಟ್ ಆಗೋದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಾತ್ರ. ಸಮತೋಲನವನ್ನು ಕಾಯ್ದುಕೊಳ್ಳೋಕ್ಕಾಗೋದಿಲ್ಲ ಇಲ್ಲಿ. ನೋಡಿ, ಉತ್ತರ ಪ್ರದೇಶದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಾವು ಉತ್ತರ ಪ್ರದೇಶ 80 ಇದೆ, ಅತಿ ಎಷ್ಟು 128 ಆಗುತ್ತೆ ಅಲ್ಲಿ ಮರು ವಿಂಗಡಣೆ ಆದರೆ. ಅದು ಯಾರಿಗೆ ಲಾಭ? BJPಗೆ ಲಾಭ. ಈಗ BJPನಲ್ಲಿ ಅಧಿಕಾರ ಇರೋದು. ನೋಡಿ, ಒಟ್ಟು ಲೋಕಸಭಾ ಕ್ಷೇತ್ರಗಳು 543 ಅಂದರೆ ಸದ್ಯ ಹಾಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 543. ದಕ್ಷಿಣ ಭಾರತದ ರಾಜ್ಯಗಳ ಸ್ಥಾನ ಅಂದರೆ ಲೋಕಸಭೆ 129 ಇದೆ. ಸಂಸತ್ನಲ್ಲಿ ದಕ್ಷಿಣದ ಪ್ರಾತಿನಿಧ್ಯ 24%ರಷ್ಟಿದೆ. ಪ್ರತಿ ಕ್ಷೇತ್ರ ವಿಂಗಡಣೆಗೆ 20 ಲಕ್ಷ ಜನಸಂಖ್ಯೆಯ ಮಾನದಂಡವನ್ನು ಇವರು ತೆಗೆದುಕೊಂಡಿದ್ದಾರೆ. ಹೀಗಾದರೆ ಒಟ್ಟು ಲೋಕಸಭಾ ಕ್ಷೇತ್ರಗಳು 753 ಆಗುತ್ತೆ ಓವರಾಲ್ ಇಂಡಿಯಾ. ದಕ್ಷಿಣ ಭಾರತದ ರಾಜ್ಯಗಳ ಸ್ಥಾನ 144 ಆಗುತ್ತೆ. ಒಟ್ಟು ಪ್ರಾತಿನಿಧ್ಯ 19%ರಷ್ಟಾಗಲಿದ್ದು 5% ನಷ್ಟ ಆಗೋ ಸಾಧ್ಯತೆಗಳಿದ್ದಾವೆ. ಈ ಲೆಕ್ಕಾಚಾರದಲ್ಲಿ ಉತ್ತರ ರಾಜ್ಯಗಳಿಗೆ 80% ಪ್ರಾತಿನಿಧ್ಯ ಸಿಗುತ್ತೆ. ನೋಡಿ, ಇದೆಲ್ಲ ಉತ್ತರ ಭಾರತದ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಪ್ಲ್ಯಾನ್. ಅಲ್ಲಿ ಸಮಾನತೆಯ ವಿಚಾರದಲ್ಲೂ ಕೂಡ ನಷ್ಟ ಆಗೋದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರಾತಿನಿಧ್ಯ ಅಂತ ಬಂದಾಗ. ಯಾಕಂದರೆ ಉದಾಹರಣೆಗೆ ಉತ್ತರ ಪ್ರದೇಶ ತಗೊಳ್ಳೋಣ, ನಾವು 80 ಇರೋದು 128 ಆಗುತ್ತೆ, ನಮ್ಮದು ಒಂದು 2 ಆಗುತ್ತೆ. ಅನುಕೂಲ ಯಾರಿಗೆ ಜಾಸ್ತಿ ಆಯಿತು? BJP ಹಿಡಿತ ಹೊಂದಿರುವಂತಹ ರಾಜ್ಯಗಳಿಗೆ ಅನುಕೂಲ ಆಯ್ತಿದ್ದು.